ವೀಕ್ಷಕರೇ, ಆನಂದ್ ಸಿಂಗ್ ಆರ್ಮಿ ತಂಡ ಈಗ ಇರ್ತಕ್ಕಂಥದ್ದು ಹೊಸಪೇಟೆಯ ಚಲವಾದಿಕೇರಿ ಪ್ರದೇಶದಲ್ಲಿ ಆನಂದ್ ಸಿಂಗ್ ಅವರು ಇಲ್ಲಿರ್ತಕ್ಕಂಥ ತಾಯಮ್ಮ ದೇವಸ್ಥಾನ ಇರುವುದು, ಮತ್ತೊಂದು ದೇವಸ್ಥಾನ ಹಾಗೆ ಸಂಭಾವನ ಈ ಒಂದು ಕಟ್ಟಡ ನಿರ್ಮಾಣಕ್ಕೆ ತಂದೆ ಆಗಿರ್ತಕ್ಕಂಥ ಸೇವೆಯನ್ನ ನೀಡಿದ್ದಾರೆ. ಆ ಏನೆಲ್ಲ ಸೇವೆಗಳನ್ನ ನೀಡಿದ್ದಾರೆ, ಜೊತೆಗೆ ಅವರ ಒಂದು ಕೊಡುಗೆ ಈ ಒಂದು ಪ್ರದೇಶಕ್ಕೆ ಏನಿದೆ ಅನ್ನೋದ್ರ ಬಗ್ಗೆ ಈ ಭಾಗದ ಮುಖಂಡರು ನಮ್ಗೆ ಯಾವೆಲ್ಲ ವಿಷಯಗಳನ್ನ ತಿಳಿಸ್ತಾರೆ ಅವರಿಂದ ಕಾರಣ ಎಲ್ಲ ದೈವಕ್ಕೆ ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೀವಿ ಸರ್. ಈಗ ನಮ್ ಜೊತೆ ಮಾತಾಡ್ಲಿಕ್ಕೆ ಚಲವಾದಿಕೇರಿ ಒಂದು ಪ್ರದೇಶದ ಮುಖಂಡರಾಗಿರ್ತಕ್ಕಂಥ ವೀರಭದ್ರಪ್ಪ ಇದ್ದಾರೆ, ಅವರನ್ನ ಮಾತಾಡಿಸುವಂತ ಪ್ರಯತ್ನ ಮಾಡ್ತೀವಿ. ನಮಸ್ತೆ ವೀರಭದ್ರ. ಆನಂದ್ ಸಿಂಗ್ ಆರ್ಮಿ ತಂಡ ಅಂದ್ರೆ ಒಂದು ಆನಂದ್ ಸಿಂಗ್ ಅವರ ಅಭಿಮಾನಿಗಳು ಸೇರ್ಕೊಂಡು ಒಂದು ಆನಂದ್ ಸಿಂಗ್ ಆರ್ಮಿ ಅಂತ ಒಂದು ಟೀಮ್ ಮಾಡ್ಕೊಂಡ್ವಿ. ಅಕ್ಟೋಬರ್ 3ಕ್ಕೆ ಆನಂದ್ ಸಿಂಗ್ ಅವ್ರ ಬರ್ತ್ಡೇ ಇದೆ. ಆ ಹಿನ್ನೆಲೆಯಲ್ಲಿ ಹೊಸಪೇಟೆಯಲ್ಲಿ ನಮ್ಮ ಟೀಮ್ ಕಳೆದ 3 ದಿನಗಳಿಂದ ಅಡ್ಡಾಡ್ತಾ ಇದೆ. ವಿಷಯ ಏನಂತ ಹೇಳಿದ್ರೆ, ಆನಂದ್ ಸಿಂಗ್ ಅವರು ತಮ್ಮ ಸ್ವಂತ ಒಂದು ಖರ್ಚಿನಿಂದ ಅನೇಕ ಗುಡಿ ಗುಂಡಾರ ಮಸೀದಿ ಚರ್ಚ್ಗಳನ್ನ ಜೀರ್ಣೋದ್ಧಾರ ಮಾಡಿರೋದಿದೆ. ಆ ಒಂದು ವಿಷಯದಲ್ಲಿ ನಾವು ನಮ್ಮ ಟೀಮ್ ಏನ್ ಮಾಡ್ತೀವಿ, ಅದಕ್ಕೊಂದು ಕಾರ್ಯಕ್ರಮಕ್ಕೆ ಹೆಸರು ಕೊಡ್ತು. ವಿಜಯನಗರ ಹೊಸಪೇಟೆಯ ದೇವಾಲಯಗಳಲ್ಲಿ ಆನಂದ ಅಂತಕ್ಕಂಥ ಒಂದು ಪ್ರೋಗ್ರಾಮ್ ಮಾಡಿದ್ವಿ. ಆ ಹಿನ್ನೆಲೆಯಲ್ಲಿ ಎಲ್ಲೆಲ್ಲಿ ಅವರು ತಮ್ಮ ಸೇವೆಗಳನ್ನು ನೀಡಿದಾರೋ ಅಲ್ಲಲ್ಲಿ ಇರ್ತಕ್ಕಂಥ ಹಿರಿಯರು, ಮುಖಂಡರು, ದೇವಸ್ಥರು ಅವ್ರ ಜೊತೆ ನಾವು ಮಾತಾಡ್ಕೊಂಡು ಆ ಪ್ರದೇಶದಲ್ಲಿ ಇರ್ತಕ್ಕಂಥ ದೇವಸ್ಥಾನಗಳಿಗೆ ಆನಂದ್ ಸಿಂಗ್ ಅವರ ಸೇವೆ ಏನು ಅನ್ನೋದ್ರ ಬಗ್ಗೆ ಮಾಹಿತಿ ಸಂಗ್ರಹವನ್ನ ಮಾಡ್ತಾ ಇದೀವಿ. ಸೊ 3 ದಿನಗಳಿಂದ ಸಂಚರಿಸಿದ ನಮ್ಮ ಪಯಣ ಇವತ್ತು ಚಲವಾದಿಕೇರಿ ಪ್ರದೇಶಕ್ಕೆ ಬಂದಿದೆ. ನೀವು ನಮ್ ಜೊತೆ ಮಾತಾಡಕ್ಕೆ ಇದ್ದೀರಾ? ಏನ್ ವಿಷಯಗಳನ್ನ ನೀವು ನಮ್ ಜೊತೆಗೆ ಹಂಚ್ಕೊಳ್ತೀರಾ? ಇಲ್ಲಿ ತಾಯಮ್ಮ ಗುಡಿ ಇರ್ಬೋದು, ಮತ್ತೊಂದು ಗುಡಿ, ಯಾವ ರೀತಿಯಲ್ಲಿ ಆನಂದ್ ಸಿಂಗ್ ಅವರು ಸೇವೆಯನ್ನ ಕೊಟ್ಟಿದ್ದಾರೆ? ನಾನು ಮೊದಲೇ ಹೇಳ್ಬೇಕಾದ್ರೆ, ಹೊಸಪೇಟೆಯಲ್ಲಿ ಆನಂದ್ ಸಿಂಗ್ ಅವರ 58ನೇ ಹುಟ್ಟಿದ ಹಬ್ಬದ ಶುಭಾಶಯಗಳನ್ನು ಕೋರ್ತೀವಿ. ಅವರು ಜನಪ್ರಿಯ ನಾಯಕರು. ಅವರು ಒಳ್ಳೆ ಕೆಲಸ ಇಲ್ಲ ಅಂತ ಇಡೀ ಕರ್ನಾಟಕ ನೆನೆಸ್ತಿದೆ. ನಾನು ಒಂದು ಅವ್ರಿಗೆ ಕೇಳ್ತೀನಿ ಅಂದ್ರೆ, ರಾಜಕೀಯದಲ್ಲಿ ಅವ್ರು ಮುಂದುವರಿಬೇಕಂತ ನನ್ನೊಂದು ಆಸೆ. ಮುಂದುವರೆದ್ರೆ ಮುಂದೆ ನಮ್ಮ ಕ್ಷೇತ್ರಕ್ಕಾಗಿ, ನಮ್ಮ ಕರ್ನಾಟಕಕ್ಕಾಗಿ ಒಳ್ಳೆ ಕೆಲಸಗಳ ಆಗ್ತದೆ ಅಂತ ಒಂದು ಅಭಿಲಾಷೆ ನಾನು ಹೇಳ್ತಿದ್ದೀನಿ. ಆಮೇಲೆ ಇನ್ನೊಂದು ಏನಂದ್ರೆ, ನಮ್ಮ ತಾಯಮ್ಮ ಗುಡಿಗೆ ಗೋಪುರ ಕಲಿಸ್ಕೊಟ್ರು ಅವರು. ಆಮೇಲೆ ನಾವೊಂದು ಕೇಳಿದ್ಕ ಒಂದು ಸಮುದಾಯ ಭವನ ಕಲಿಸ್ಕೊಟ್ರು, ಬಗಲಿಗೆ ಸಮುದಾಯ ಭವನ ಇತ್ತು. ಇವಾಗ ಇನ್ನೊಂದು ನಾವು ಇಡೀ ಗುಡಿ ಕಳಿಸ್ತಾ ಇದೀವಿ. ಅವರಿಗೆ ಒಂದೇ ಮಾತಿನ ಕೇಳಿದಾಗ 4 ಲಕ್ಷ ರೂಪಾಯಿ ದೇಣಿಗೆ ಕೊಟ್ರು. ಅವ್ರ ದೇಣಿಗೆ ಕೊಟ್ಟಾಗ ನಾವು ಗುಡಿ ಸ್ಟಾರ್ಟ್ ಮಾಡಿದ್ವಿ. ಗಡಿ ಇನ್ನೊಂದು ಕಂಪ್ಲೀಟ್ ಇನ್ನೊಂದು 10 ವರ್ಷ ಮಾಡಿದ್ರೆ ಕಂಪ್ಲೀಟ್ ಮುಗಿಯುತ್ತೆ. ಅದಕ್ಕೋಸ್ಕರ ಅವರು ನಾನು ರಾಜಕೀಯ ಮುಂದುವರಿಬೇಕಂತ ನಾನು ಅವರು ಶುಭ ಕೊಡ್ತಿದ್ದೀನಿ. ಈಗ ನಮ್ ಜೊತೆ ಮಾತಾಡಲಿಕ್ಕೆ ಚಲವಾದಿಕೇರಿ ಭಾಗದ ಮತ್ತೋರ್ವ ಮುಖಂಡರಾಗಿರ್ತಕ್ಕಂಥ ಹಿರಿಯರು ಆಗಿರ್ತಕ್ಕಂಥ ನಿವೃತ್ತ ಹೆಲ್ತ್ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ CD ಹಿರೇಣ ಸರ್ ಹೇಳಿದ್ರೆ, ಅವ್ರನ್ನ ಮಾತಾಡಿದ್ರೆ. ಸರ್ ನಮಸ್ಕಾರ. ನಮಸ್ಕಾರ. ಈಗ ಏನ್ ವಿಷಯಗಳ ನಮ್ ಜೊತೆ ಹಂಚ್ಕೊಳ್ತೀರಿ ಸರ್? ಈಗ ನಮ್ಮ ಸ್ನೇಹಿತರಾಗ ಅವರು ನಮ್ಮ ಕೇರಿಗೆ ಸಾಕಷ್ಟು ಉಪಕಾರ ಆಗಿದೆ. ಅವರು ಜೀವನ ಪರ್ಯಂತ ಬರೆಯಿಲ್ಲ. ನಮ್ಮ ಕೇರಿಗೆ ಏನು ಉಪಯೋಗ ಆಗಿದೆ ಅಂತ ಅವರಿಂದ ಏನು ನಮಗೆ ಉಪಕಾರ ಆಗಿದೆ ಅಂತ ನಮ್ಮ ಸ್ನೇಹಿತರ ಎಲ್ಲ ವಿಷಯಗಳು ಹೇಳಿದ್ದಾರೆ. ನಮಗೆ ನಡೆಯೋಕೆ ಒಂದು ದಾರಿ ಇದ್ದಿಲ್ಲ, ಕಚ್ಚಾ ದಾರಿ ಇತ್ತು, ಹೆಜ್ಜೆರಕ್ ಆಗ್ತಿದೆ. ಅಂತವ್ರು ಸಿಮೆಂಟ್ ರೋಡ್ ಆಯ್ತು, ಚರಂಡಿ ಆಯ್ತು, ಎಲ್ಲ ಅನುಕೂಲ ಮಾಡ್ಕೊಟ್ರು. ಮೇಲೆ ಬಸ್ ಚೌಕಗಳು ಅದು ಅವರಿಂದ ಸ್ವಲ್ಪ ನಮಗೆ ರೋಡ್ ಚರಂಡಿ ಒಂದು ಮಾಡೋ ಟೈಪ್ ಕೇರಿ ಆಗಿದೆ. ಪರ್ಸನಲ್ ವೈಯಕ್ತಿಕವಾಗಿ ಹೇಳ್ಬೇಕಂದ್ರೆ ನಮ್ಮ ಸಮಾಜಕ್ಕೆ ಇದು ತಾಯಿನ ಗುಡಿ ನಾವು ಯಾವ್ದಾದ್ರು ನಮ್ದು ಬರೀ ಒಂದು BPL ಕಾರ್ಡ್ ಅವಲ್ಲ ಬರೀ ರೀತಿ ಮಾಡಿ ಮುನ್ಸಿಪಾಲಿಟಿ ಆಮೇಲೆ ಭಕ್ತರ ಕಾಲಕ್ಕೆ ಕಾಯಿಲೆಗಳು ಗಮನ ಮಾಡಿ ಕಟ್ಸಿದ್ವಿ. ಅವಾಗ ಗೋಪುರ ಇದ್ದಿಲ್ಲ. ಅವಾಗ ಬಂದ್ರು ಯಾವ್ದೋ ಅವ್ರು 10 ಲಕ್ಷ ರೂಪಾಯಿ ದೇವರಿಗೆ ಕೊಡಕ್ ಬಂದ್ರು. ಯಾವ್ದಕ್ಕೆ ಸಮುದಾಯ ಭವನಕ್ಕೆ ಗುಡ್ಡಿ ಪೂಜೆ ಬಂದ್ರು, ದೇವಿ ಪೂಜೆ. ಅವಾಗ ಸರ್ ಗೋಪುರ ಸರ್ ಗೋಪುರ ಕಟ್ಸಿದ್ರು. ಅವರು ಮಾತಿಗೆ ನಿಂತ್ಕೊಂತಾರೆ. ಒಂದು ಮೇಲತ್ತಾಗಿ ಅವರು ಇಷ್ಟ ಗೋಪುರ ಕಟ್ಸಿಕೊಟ್ರು. ತಾಯದೇವಿ ಗುಡಿ ಗೋಪುರ ಕಟ್ಸಿದ್ರು. ಸಮುದಾಯ ಭವನ ಅವ್ರ ಫಂಡ್ಲಿಂದ 10 ಲಕ್ಷ ರೂಪಾಯಿ ಅವ್ರ ದೇವರಿಂದ ಸಮುದಾಯ ಭವನ ಆಯ್ತು. ಅದರಲ್ಲೇ ನಮ್ಮ ಸ್ನೇಹಿತರು ಗಿಡ ಗುಡಿಗೆ ಅನ್ಕೊಂಡಾಗ ಅದು ಆಚಂತ ಮತ್ತೆ ಆನಂದ್ ಸಿಂಗ್ ಪರಮ ಸಿದ್ಧಾರ್ಥ ಸಿಂಗ್ ಸಾಹೇಬರು 4 ಲಕ್ಷ ಕೊಟ್ಟರು. ಅದು ಮಾಡ್ಸಿದ್ವಿ, ಇನ್ನೂ ಮಾಡ್ತಾ ಇದೀವಿ. ಇನ್ನು ದಟ್ ಇಸ್ ಆನ್ ಪ್ರೋಗ್ರೆಸ್. ಅದು ಜೀವನೋದ್ಧಾರ ನಡೀತಾ ಇದೆ. ಬರೀ ನಮ್ಮ ಕೇರಿ ಒಂದೇ ಅಲ್ಲ, ಇಡೀ ಹೊಸಪೇಟೆಗೆ ಉಪಕಾರ ಮಾಡೋದ್ರಿಂದ ತಪ್ಪಾಗಲಾರ್ದು. ಯಾಕಂದ್ರೆ ಸಾಕಷ್ಟು ಮುನ್ಸಿಪಾಲಿಟಿ ಅವ್ರು ಹಳೆ ಮುನ್ಸಿಪಾಲಿಟಿ ಅಂತ ಈಗ ಸತಾಮಾನ ಭವನ ಕಟ್ಸಿದ್ರು. ಅವ್ರ ಮುಖಾಂತರ ಸ್ವಲ್ಪ ದುಡ್ಡು ಸರ್ಕಾರದ ದುಡ್ಡು ಮಾಡ್ಸೋದು ದಿಕ್ಕಿದೆ ನಮಗೆ. ಯಾವ್ದಾರ ಕೇಳೋದು ದಿಕ್ಕಿದ್ದಿಲ್ಲ. ಅದೇ ಮಾಡಿಸಿದ್ರು. ಅಂಬೇಡ್ಕರ್ ಸ್ಟ್ಯಾಚ್ಯೂ ಬಗ್ಗೆ ಅದೇ ಪುನಃ ಮಾಡಿ ಜೀವನೋದ್ಧಾರ ಮಾಡಿ ಒಳ್ಳೆ ಹೊಸ ಅಂಬೇಡ್ಕರ್ ಇದನ್ನ ಚೆನ್ನಾಗಿ ಕಟ್ಸ್ಕೊಟ್ಟಾರ. ಅದನ್ನು ನೆನಪು ಇಟ್ಕೋಬೇಕು. ಆಮೇಲೆ ಮೈದಾನ ಏನಾದ್ರು ಕ್ರೀಡಾಂಗಣ ಇದೆ, ನಮ್ಮ ತಾಲೂಕು ಕ್ರೀಡಾಂಗಣ
ಅದನ್ನು ಕೂಡ ಇಂಪ್ರೂವ್ ಮಾಡಿ ಅಲ್ಲಿ ಸಾಕಷ್ಟು ಒಂದು ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಒಂದು ಕ್ರೀಡಾಪಟುಗಳು ಬಂದ್ರೆ ಇರ್ಲಿಕ್ಕೆ ಹಾಗೆ ಪ್ರತಿಯೊಂದಕ್ಕೂ ಎಲ್ಲರಿಗೂ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಆಮೇಲೆ ಎಲ್ಲಾ ಕೇರಿಗೂ ಸಾಕಷ್ಟು ಈ ದೇವ್ರ ಗುಡಿಗಳಿಗೆಲ್ಲ ಸಾಕಷ್ಟು ಕೊಟ್ಟಿದ್ದಾರೆ. ಅವ್ರ ಗುಡಿ ಕೊಟ್ಟು ಅವರೇ ಕೊಡ್ತಾರೆ. ಬಟ್ ನಾವು ಎಲ್ಲ ತಿಳಿದ್ಬಿಟ್ಟು ಹೊಸಪೇಟೆಗೆ ಕಳ್ಳ ಕೊಟ್ಟಿದ್ದಾರೆ. ಹೊಸಪೇಟೆಗೆ ಕಳ್ಳ ಯಾರು ಏನ್ ಕೇಳಿ ಕೊಡ್ತಾರೆ. ಯಾಕಂದ್ರೆ ನಾವು ಉದಾರ ಮನಸ್ಸು, ಆ ಒಂದು ಉದಾರ ಮನಸ್ಸಿಗೆ ಅದು ನೂರ್ಕಾಲ ಚೆನ್ನಾಗಿ ನಮ್ಮ ಅನಿಸಿಕೆ. ಈಗ ನಮ್ ಜೊತೆ ಮಾತಾಡ್ಲಿಕ್ಕೆ ಚಲವಾದಿಕೇರಿ ಈ ಒಂದು ಪ್ರದೇಶದ ಮತ್ತೊಬ್ಬರ ಪ್ರಭಾವಿ ಮುಖಂಡರಾಗಿರ್ತಕ್ಕಂಥ ಮರ್ಷಮ್ಮಣ್ಣನವರು ನಮ್ ಜೊತೆ ಮಾತಾಡ್ಲಿಕ್ಕಿದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಮರ್ಷಮ್ಮ, ನಮಸ್ಕಾರ. ನಮಸ್ಕಾರ. ಆನಂದ್ ಸಿಂಗ್ ಬರ್ತ್ಡೇ ಇದೆ October 3ಕ್ಕೆ. ನಮ್ ಟೀಮ್ ಎಲ್ಲ ಹಾಸ್ಪಿಟಲ್ ತಿರುಗಾಡ್ತಾ ಇದೆ. ಈ ಒಂದು ನಿಮ್ಮ ಭಾಗಕ್ಕೆ ಅಂತ ಬಂದಾಗ ಯಾವೆಲ್ಲ ಕೊಡುಗೆಗಳನ್ನ ಮತ್ತು ದೇವಸ್ಥಾನಗಳು ಅದರ ಜೀರ್ಣೋದ್ಧಾರಕ್ಕೆ ಆನಂದ್ ಸಿಂಗ್ ಅವರ ಕೊಡುಗೆಗಳಂತ ನಿಮ್ಮ ಹತ್ರ ಪ್ರಶ್ನೆ ಮಾಡಿದಾಗ ಏನ್ ವಿಷಯಗಳನ್ನ ಹಂಚ್ಕೊಳ್ತಾರೆ? ಜೊತೆಗೆ ತಾವು ಕೂಡ ಅವರ ಆಪ್ತ ವಲಯದಲ್ಲಿ ಗುರುಸ್ಕೊಂಡಿರ್ತಕ್ಕಂಥವ್ರು, ಏನ್ ವಿಷಯಗಳು ನಮ್ ಜೊತೆ ಹಂಚ್ಕೊಳ್ತೀರ? ನನ್ನ ಹೆಸರು ಮರುಸ್ವಾಮಿ, ಚಲವಾದಿಕೇರಿ ಮುಖಂಡರಲ್ಲಿ ನಾನೊಬ್ರು. ನಾವು ಈ ಆನಂದ್ ಸಿಂಗ್ ಅವ್ರ ಬಗ್ಗೆ ಮಾತಾಡ್ಬೇಕಂದ್ರೆ ಅಭಿವೃದ್ಧಿ ಮಾಡುವಂತ ವಿಚಾರದಲ್ಲಿ ಅವರು ರಾಕ್ಷಸ ರೀತಿಯಲ್ಲೇ ವರ್ತನೆ ಮಾಡ್ತಾರೆ. ಅಭಿವೃದ್ಧಿ ಅಂದ್ರೆ ಅವ್ರಿಗೆ ಜೀವನ ಮಾಡ್ಕೊಳ್ಳುವಂತ ಕೆಪಾಸಿಟಿ ಇರ್ತಕ್ಕಂಥ ಏಕೈಕ ರಾಜಕೀಯ ವ್ಯಕ್ತಿ ಈ ವಿಜಯನಗರ ಕ್ಷೇತ್ರದಲ್ಲಿ ಯಾರಾದ್ರೂ ಇದಾರೆ ಅಂದ್ರೆ ಅದು ಆನಂದ್ ಸಿಂಗ್ ಅಂತಾನೆ ಹೇಳೋದಕ್ಕೆ ನಾವು ಹೆಮ್ಮೆಂದು ಹೇಳ್ಕೊಳ್ಳುವಂತ ಒಂದು ವಿಚಾರ. ಸುಮಾರು ಈ 2 ಪೀರಿಯಡ್ ಕೌನ್ಸಿಲ್ ಎಲೆಕ್ಷನ್ ಆದಂತ ವಿಚಾರದಲ್ಲಿ 2 ವರ್ಷದ ಹಿಂದೆ ನಮ್ಮ ಏರಿಯಾದಲ್ಲಿ ಒಂದು ಎಲೆಕ್ಷನ್ ನಡೆದಾಗ 2.5 ವರ್ಷ ಅವಧಿಯಲ್ಲಿ ಸುಮಾರು 3 ಕೋಟಿ ಅನುದಾನ ಕೊಟ್ಟು ನಮ್ಮ ಚಲವಾದಿಕೇರಿ ಇತಿಹಾಸವನ್ನು ಬದಲಾವಣೆ ಮಾಡಿದಂತ ಏಕೈಕ ವ್ಯಕ್ತಿ ಯಾರಾದ್ರೂ ಇದ್ರಿಗಿನ ಅದು ಆನಂದ್ ಸಿಂಗ್ ಅವರು ಅಂತಂದು ಹೇಳಿ ಈ ಮೂಲಕ ನಾನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಹಾಗೇನೆ ದಸರಾ ಹಬ್ಬದಲ್ಲಿ ಕೆಲವೊಂದು ಪಲ್ಲಕ್ಕಿ ಪೂಜೆಗಳಿಗೆ ಅಂತ ಹೋದಾಗ ಪಲ್ಲಕ್ಕಿ ಪೂಜೆಯಲ್ಲಿ ಭಾಗವಹಿಸ್ತಕ್ಕಂಥ ಧರ್ಮದ ಗುಡ್ಡಕ್ಕೆ ಹೋಗಿ ಪಲ್ಲಕ್ಕಿಯಲ್ಲಿ ಭಾಗವಹಿಸ್ತಕ್ಕಂಥ ಎಲ್ಲಾ ಪಲ್ಲಕ್ಕಿಗಳಿಗೂ 9 ಕೆಜಿ ಬೆಳ್ಳಿಯನ್ನು ಕೊಡೋದ್ರ ಜೊತೆಗೆ ನಮ್ಮ ಈ ದೇವಸ್ಥಾನದ ಅಭಿವೃದ್ಧಿಗೆ ಕಾರಣರಾಗಿರ್ತಕ್ಕಂಥ ಏಕೈಕ ವ್ಯಕ್ತಿ ಆನಂದ್ ಸಿಂಗ್ ಅವರು ಅಂತ ಹೇಳೋದಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತಾ ಇದೀವಿ. ಹಾಗೇನೆ ನಮ್ಮ ಏರಿಯಾದಲ್ಲಿ ಸುಮಾರು 2.5 ವರ್ಷದಲ್ಲಿ 3 ಕೋಟಿ ಅನುದಾನ ಮಾಡಿ ಯಾವ ವ್ಯವಸ್ಥೆನೂ ನಮಗೆ ಕೊರತೆ ಇಲ್ಲದಂತೆ ಇಲ್ಲಿವರೆಗೂ ಎಲ್ಲ ರೀತಿಯಲ್ಲಿ ನೀರಿನ ವ್ಯವಸ್ಥೆಗಳಾಗಿರ್ಲಿ, ಚರಂಡಿ ವ್ಯವಸ್ಥೆಗಳಾಗಿರ್ಲಿ, ಡ್ರೈನೇಜ್ ವ್ಯವಸ್ಥೆಗಳಾಗಿರ್ಲಿ, ರೋಡ್ ವ್ಯವಸ್ಥೆಗಳಾಗಿರ್ಲಿ, ಲೈಟಿಂಗ್ ವ್ಯವಸ್ಥೆಗಳಾಗಿರ್ಲಿ ನಮಗೆ ಸಾಕಷ್ಟು ಅನುದಾನ ಕೊಟ್ಟಿರ್ತಕ್ಕಂಥ ನಮ್ಮ MLA ಸಾಹೇಬರಿಗೆ ನಾವು ಈ ಮೂಲಕ ನಾವು ಚಿರಋಣಿಯನ್ನು ಅರ್ಪಿಸೋದಕ್ಕೆ ನಾವು ಇಷ್ಟಪಡ್ತಾ ಇದೀವಿ ಕೂಡ. ಹಾಗೇನೆ ಅವರು ಯಾವ ಪಕ್ಷದಲ್ಲಿ ಇರೋ ಅನ್ನೋದಕ್ಕಿಂತ ನಾವು ಪಕ್ಷಕ್ಕೆ ಅವರು ಬೆಲೆ ಕೊಟ್ಟವರಲ್ಲ, ಅವ್ರಿಗೆ ಆತ್ಮೀಯವಾಗಿ ನಾವು ಅವ್ರು ಯಾವ ಪಕ್ಷದಲ್ಲಿ ಇದ್ರು ನಾವು ಆನಂದ್ ಸಿಂಗ್ ಅಭಿಮಾನಿಗಳಂತಾನೆ ಗುರುಸೋದಕ್ಕೆ ನಾವು ಇಷ್ಟಪಡುವಂತ ವ್ಯಕ್ತಿಗಳಾಗಿದ್ದೀವಿ. ಚಲವಾದಿಕೇರಿಯಲ್ಲಿ ಅವರಿಗೆ ಸದಾ ಋಣಿಯಾಗಿರ್ತೀವಿ ನಾವು. ಹಾಗೇನೆ ನಾವು ಈ ಭಾಗದಲ್ಲಿ ನೋಡ್ಬೇಕಾದಾಗ ನಾವು ಒಂದನ್ನು ಒಂದೇ ನಾವು ಯೋಚನೆ ಮಾಡೋದಕ್ಕಿಂತ ನಮ್ಮ ಈ ವಿಜಯನಗರ ಕ್ಷೇತ್ರದ ಬಗ್ಗೆ ಯೋಚನೆ ಮಾಡಿದಾಗ ಶಾಲೆ ಮಕ್ಕಳಿಗೆ ಪುಸ್ತಕ ಕೊಟ್ಟಿರ್ತಕ್ಕಂಥ ವಿಚಾರಗಳಾಗಿರ್ಲಿ, ಕಾಲೇಜ್ ಮಕ್ಕಳಿಗೆ ಪುಸ್ತಕ ಕೊಟ್ಟಿರ್ತಕ್ಕಂಥ ವಿಚಾರಗಳಾಗಿರ್ಲಿ, ಗುಡಿ ಗುಂಡಾರಗಳನ್ನು ಕಟ್ಟಿಸಿದಂತ ವಿಚಾರಗಳೇ ಆಗಿರ್ಲಿ, ಆಮೇಲೆ ಆಪರೇಷನ್ ಮಾಡಿದಂತ ವಿಚಾರಗಳೇ ಆಗಿರ್ಲಿ, ಗ್ರೌಂಡ್ಗಳನ್ನ ಅಭಿವೃದ್ಧಿ ಮಾಡಿರ್ತಕ್ಕಂಥ ವಿಚಾರಗಳೇ ಆಗಿರ್ಲಿ, ಭಾರತ ದೇಶದಲ್ಲಿ ಅತಿ ಉನ್ನತವಾದ ಧ್ವಜಸ್ತಂಭ ಏನಾದ್ರೂ ನಮ್ಮ ಭಾರತದಲ್ಲಿದೆ ಅಂತಂದ್ರೆ ಅದು ನಮ್ಮ ವಿಜಯನಗರ ಕ್ಷೇತ್ರ. ಹೊಸಪೇಟೆ ತಾಲೂಕಲ್ಲಿ ಅದು ಇವತ್ತು ವಿಜಯನಗರದಲ್ಲಿ ರಾರಾಜಿಸ್ತಕ್ಕಂಥ ಒಂದು ವಿಜಯ ಸ್ತಂಭವನ್ನು ನಾವಿವತ್ತು ಕನ್ನಡ ನೋಡ್ತಾ ಇದೀವಿ. ಆಗಸ್ಟ್ 15 ಜನವರಿ 26 ಬಂದ್ರೆ ಹಾರಾಡ್ತಕ್ಕಂಥ ಒಂದು ಫ್ಲಾಗ್ ಏನಿದೆಯಲ್ಲ ಅದನ್ನ ನೋಡಿದ್ಕೊಳ್ಳಿ ಆನಂದ್ ಸಿಂಗ್ ನೆನಪಾದಂತ ವಿಚಾರಗಳು ನಮಗೆ ಕಣ್ಣಿಗೆ ಕಾಣಿಸ್ತಾ ಇದೆ. ಇವತ್ತು ಯಾರಾದ್ರೂ ಮಕ್ಕಳು ಶಾಲೆಗೆ ಹೋಗೋ ಮಕ್ಕಳಿಂದ ಹಿಡಿದು 80 ವರ್ಷ 90 ವರ್ಷ ಮುದುಕರಾಗೋವರೆಗೂ ಆನಂದ್ ಸಿಂಗ್ ಯಾರು ಅಂದ್ರೆ ಪ್ರತಿಯೊಬ್ಬರ ಬಾಯಲ್ಲಿ ಆನಂದ್ ಸಿಂಗ್ ಯಾರು ಅಂದ್ರೆ ಅವ್ರ ಹೆಸರು ಹೇಳಿ ಅವ್ರು ಬಂದುಕೊಳ್ಳೇನೆ ಸಾಕು, ಅವ್ರ ಹೆಸರು ಹೇಳ್ತಕ್ಕಂಥ ಒಂದು ಮನೋಭಾವನೆ, ಒಂದು ಧೈರ್ಯ, ಇವ್ರು ಆನಂದ್ ಸಿಂಗ್ ಅಂತಂದ್ರೆ ಕೂಗಿ ಜೈಕಾರ ಹಾಕಂತ ಒಂದು ವಿಜಯನಗರ ಕ್ಷೇತ್ರದಲ್ಲಿ ಏನಾದ್ರು ಇದ್ದಾರೆ ಅಂತಂದ್ರೆ ರಾಜಕೀಯವಾಗಿ ಆನಂದ್ ಸಿಂಗ್ ಅವರು ಅಂತ ಹೇಳೋಕೆ ಇಷ್ಟಪಡ್ತಾ ಇದೀವಿ. ಹಾಗೇನೆ ಆತ್ಮೀಯವಾಗಿ ಜನಗಳ ಮಧ್ಯೆ ಆತ್ಮೀಯವಾಗಿ ಯಾವ ಜಾತಿಗಳಿಗೂ ಯಾವ ಜಾತಿ ಅನ್ನೋದೇ ಭೇದ ಭಾವ ಮಾಡಲಾರ್ದನೆ ಎಲ್ಲಾ ಸಮುದಾಯಗಳಿಗೂ ಒಬ್ಬ ಲೀಡರ್ ಆಗಿ, ಒಬ್ಬ ರಾಜಕಾರಣಿಯಾಗಿ, ಸಮರ್ಥ ರಾಜಕಾರಣಿಯಾಗಿ ಇವತ್ತು ಎಲ್ಲರಿಗೆ ಪ್ರತಿಯೊಬ್ಬರಿಗೆ ಅನುದಾನಗಳು ಕೊಡೋದ್ರ ಜೊತೆಗೆ ಅವ್ರಿಗೆ ಸಹಕಾರ ಮಾಡೋದ್ರ ಜೊತೆಗೆ ಇವತ್ತು ಅವರು ನಮ್ಮ ವಿಜಯನಗರ ಕ್ಷೇತ್ರದಲ್ಲಿ ಅವರು ನಮ್ಮ ಇದಾರೆ ಅಂತಂದ್ರೆ ಅದು ನಮ್ಮ ವಿಜಯನಗರ ಕ್ಷೇತ್ರದ ಸೌಭಾಗ್ಯ ಅಂತಾನೆ ಅನ್ಕೊಳ್ಳೋದಕ್ಕೆ ನಾವು ಇಷ್ಟಪಡ್ತಾ ಇದೀವಿ. ಅತಾಚುರವಾಗಿ ಅವ್ರಿಗೆ ಒಂದು ಅನಾಹುತ ಆಗಿದೆ. ಮುಂದೆ ಅವ್ರಿಗೆ ಈ ರೀತಿ ಆಗ್ಲಾರ್ದಂಗೆ ನಾವೆಲ್ಲರೂ ಪಣ ತೊಡೋಣ, ಅವ್ರಿಗೆ ಗೆದ್ದ ಕೆಲಸನ ರಾಜಕೀಯವಾಗಿ ಅವ್ರು ಮುಂದುವರಿಬೇಕಂತಂದೇಳಿ ಈ ಮೂಲಕ ನಾನು ಬಹಳ ಇಷ್ಟಪಟ್ಟು ಸಂತೋಷವಾಗಿ ಹಾರೈಸ್ತಾ ಇದೀವಿ.
ಹಾಗೇನೆ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಅವ್ರ 100 ವರ್ಷ ಚೆನ್ನಾಗಿ ಆರ್ಥಿಕ ಚೆನ್ನಾಗಿರ್ಲಿ, ಆರೋಗ್ಯ ಐಶ್ವರ್ಯದಿಂದ ಎಲ್ಲ ಚೆನ್ನಾಗಿರ್ಲಿ, ಶಾಂತಿ ನೆಮ್ಮದಿ ಕೊಟ್ಟು ಭಗವಂತ ಅವ್ರನ್ನ ಸುಖವಾಗಿಟ್ಟಿಲ್ಲ ಅಂತಂದ್ರೆ ಈ ಮೂಲಕ ಕೇಳ್ಕೊಳ್ತಾ ಇದ್ವಿ. ಜೈ ಆನಂದ್ ಸಿಂಗ್. ವೀಕ್ಷಕರೀಗ ನಮ್ ಜೊತೆ ಮಾತಾಡಲಿಕ್ಕೆ ಚಲವಾದಿಕೇರಿ ಈ ಒಂದು ಪ್ರದೇಶದ ಮತ್ತೊರು ಮುಖಂಡರು ಸಿ ಕೆ ಹನುಮಂತಪ್ಪ ಸರ್ ಅವರಿದ್ದಾರೆ, ಅನುಭವಿಗಳಿದ್ದಾರೆ. ಅವ್ರು ಏನ್ ವಿಷಯಗಳನ್ನ ನಮ್ ಜೊತೆಗೆ ಹಂಚ್ಕೊಳ್ತಾರೆ ಅವ್ರನ್ನೇ ಮಾತಾಡೋಣ. ಸರ್ ನಮಸ್ತೆ ಸರ್. ನಮಸ್ಕಾರ. ಆನಂದ್ ಸಿಂಗ್ ಅವರ ಹುಟ್ಟುಹಬ್ಬ ಅಂತ ಹೇಳಿ ಇವತ್ತು ದಿವಸ ನಮ್ಮ ಕ್ಷೇತ್ರಕ್ಕೆ ಒಂದು ಆನಂದ ಏನ್ ಹೇಳಿದ್ರೆ ಆನಂದ್ ಸಿಂಗ್ ಆರ್ಮಿ ಟೀಮ್, ಆನಂದ್ ಸಿಂಗ್ ಆರ್ಮಿ ಟೀಮ್ ಅವರಿಂದ ಈ ಮಾಹಿತಿ ಇವತ್ತು ನಮ್ಮ ಕ್ಷೇತ್ರಕ್ಕೆ ಬಂದಿದೆ. ನಮ್ಮ ಕ್ಷೇತ್ರದ ಜನರೆಲ್ಲರೂ ಆನಂದ್ ಸಿಂಗ್ ಚಿರಋಣಿಗಳು ಎಂಬ ಮಾತನ್ನು ಇವತ್ತು ನಮ್ಮ ಇಬ್ಬರು ಮುಖಂಡರು ಬಹಳ ವಿಸ್ತಾರವಾಗಿ ತಮ್ಮಲ್ಲಿ ಹಂಚಿಕೊಂಡಿದ್ದಾರೆ. ಅದೇ ತರ ಇವತ್ತಿನ ದಿವಸ ಆನಂದ್ ಸಿಂಗ್ ಅಂದ್ರೆ ಎಲ್ಲರ ಹತ್ರ ಬೇರೆ ಅಂತ ಒಬ್ಬ ವ್ಯಕ್ತಿ, ಹೊಸಪೇಟೆಗೆ ಸೋಲಿಲ್ಲದ ಸರ್ದಾರ ಅನ್ಸ್ಕೊಂಡಂತ ಒಬ್ಬ ವ್ಯಕ್ತಿ. ಅದೇ ತರ ಇವತ್ತಿನ ದಿವಸ ಆನಂದ್ ಸಿಂಗ್ ಅವರು ಬಹಳ ವಿನೂತನವಾದ ಕಾರ್ಯಗಳನ್ನು ಮಾಡಿ ಹೊಸಪೇಟೆಯಲ್ಲಿ ತಮ್ಮ ಹೆಸರನ್ನ ಶಾಶ್ವತವಾಗಿ ಉಳಿಸಿ ಹೊಸಪೇಟೆಯನ್ನು ಪುತ್ಥಳಿ ನಗರವನ್ನಾಗಿ ಮಾರ್ಪಾಡು ಮಾಡಿದ್ದಾರೆ. ಮತ್ತು ಇನ್ನು ಅನೇಕ ಕಾರ್ಯಕ್ರಮಗಳನ್ನು, ಪ್ರಥಮ ದರ್ಜೆ ಕಾಲೇಜನ್ನು, ಹೊಸ ಬಸ್ ಸ್ಟ್ಯಾಂಡ್ ಅನ್ನು ಪ್ರತಿಯೊಂದು ಮಾರ್ಪಾಡು ಮಾಡಿರ್ತಕ್ಕಂಥ ವ್ಯಕ್ತಿಗಳಲ್ಲಿ ಯಾರಾದರೂ ಇದ್ರೆ ಅದು ಆನಂದ್ ಸಿಂಗ್ ಅಂತ ಹೇಳ್ಬೋದು. ಇವತ್ತಿನ ದಿವಸ ನಮಗೆ ಮಂತ್ರಿಗಳೇ ಇರಲಿಲ್ಲ ನಮ್ಮ ಹೊಸಪೇಟೆಗೆ, ಅಂತ ಮಂತ್ರಿ ಸ್ಥಾನ ತಂದವರು ಕೂಡ ಆನಂದ್ ಸಿಂಗ್. ಮತ್ತು ಎಲ್ಲರ ಹತ್ರ ಸಮನಾಗಿ ಬೆರೆತು, ಮಕ್ಕಳಿಂದ ಹಿಡಿದು ಹಿರಿಯರವರೆಗೆ ಸಮನಾಗಿ ಬೆರೆತು ತಮ್ಮನ್ನು ತಾವು ಹಂಚಿಕೊಂಡು ಅವರ ಹತ್ರ ಮಿತ್ರತ್ವ ಭಾವನೆ ಮತ್ತು ಸಹಕಾರತ್ವ ಮತ್ತು ಗೌರವತ್ವ ಪ್ರತಿಯೊಂದನ್ನು ಅವರು ಪಡ್ಕೊಂತಾರೆ. ಮತ್ತು ತಾವು ಜೊತೆಗೆ ಆ ರೀತಿ ಗೌರವದಿಂದ ನಡ್ಕೊಳ್ಳೋಕೆ ಹೇಳಂತ ಒಬ್ಬ ಮಹಾನ್ ವ್ಯಕ್ತಿ ಆನಂದ್ ಸಿಂಗ್. ಅವರು ಹುಟ್ಟಿದಬ್ಬ ಬಹಳ ಸಂತೋಷದಿಂದ ಕಳೆದು ಇನ್ನು 100 ಕಾಲ ಚಿರಋಣಿಯಾಗಿ ಚಿರಕಾಲ ಬಾಳ ಅಂತ ಹೇಳಿ ನನ್ನ 4 ಮಾತುಗಳನ್ನು ಮುಗಿಸ್ತೇನೆ. ಈಗ ನಮ್ ಜೊತೆ ಮಾತಾಡಲಿಕ್ಕೆ ಈ ಭಾಗದ ಮತ್ತೊರು ಮುಖಂಡರಾಗಿರ್ತಕ್ಕಂಥ ಈರಣ್ಣ ಸರ್ ಅವರಿದ್ದಾರೆ. ಅವರು ನಿವೃತ್ತ ಬ್ಯಾಂಕ್ ಮ್ಯಾನೇಜರ್ ಆಗಿ ಸೇವೆ ಸಲ್ಲಿಸಿರ್ತಕ್ಕಂಥರು, ಒಬ್ಬ ಅನುಭವಿಯರಿದ್ದಾರೆ. ಈ ಭಾಗದ ಮುಖಂಡರು ಕೂಡ ಹೌದು. ಅವ್ರನ್ನ ಮಾತಾಡೋದು. ಸರ್ ನಮಸ್ತೆ ಸರ್. ನಿಮ್ಗೆ ನಮಸ್ತೆ ಸರ್. ಸರ್ ಏನ್ ವಿಷಯಗಳು ನಮ್ ಜೊತೆ ಹಂಚ್ಕೊಳ್ತೀರಾ? ನನ್ನ ಹೆಸರು ಜೈ ಶ್ರೀರಣ್ಣ ಅಂತ ಹೇಳಿ ಸರ್. ಈ ಆನಂದ್ ಸರ್ ಅವರು ಹುಟ್ಟುಹಬ್ಬದ ಪ್ರಯುಕ್ತ ಆನಂದ್ ಸಿಂಗ್ ಅವರ ಒಂದು ಆರ್ಮಿ ಇವತ್ತು ಬಂದಿದೆ ನಮ್ಮಲ್ಲಿಗೆ. ಈ ಒಂದು ಸಂದರ್ಭದಲ್ಲಿ ಅವ್ರ ಬಗ್ಗೆ ಒಂದೆರಡು ಮಾತುಗಳನ್ನು ಆಡಲು ನಾನು ಇಷ್ಟಪಡ್ತೀನಿ. ಡೆವಲಪ್ಮೆಂಟ್ ಅಂತಂದ್ರೆ ಸರ್ ಅಭಿವೃದ್ಧಿಯ ಅಧಿಕಾರ ಅಂತಂದೇಳಿ ಹೆಸರುವಾಸಿ ಆದಂತ ಶ್ರೀ ಆನಂದ್ ಸಿಂಗ್ ಅವರು ನಮ್ಮ ವಿಜಯನಗರದಲ್ಲಿ ವಿಜಯನಗರ ಸಾಮ್ರಾಜ್ಯದಲ್ಲಿ ಇದ್ದಂತ ಒಂದು ಸ್ಥಿತಿನ ಅವರು ಮಾಡಿದ್ದಾರೆ. ಪ್ರತಿಯೊಂದು ಮೂಲಭೂತ ಸೌಕರ್ಯಗಳಾಗ್ಲಿ, ನೀರಿಂದ ಆಗ್ಲಿ, ಚರಂಡಿದಾಗ್ಲಿ, ಅಥವಾ ಬಸ್ ಸ್ಟ್ಯಾಂಡ್, ಈ ಶಾಲಾ ಇನ್ನಿತರ ವಿಷಯದಲ್ಲಿ ಅವರು ಒಟ್ಟು ಮಾಡ್ತಿರ್ತಕ್ಕಂಥ ಕೆಲಸ ಬಹಳ ಶ್ಲಾಘನೀಯ. ನಮಗೆ ಅನಿಸಿದಂತೆ ರಾಜಕಾರಣಿಗಳಲ್ಲಿ ಅವರು ಬಹಳ ಮೇಧಾವಿ ಅಂತಂದೇಳಿ ನಮ್ಮ ಒಂದು ಅನಿಸಿಕೆ. ಚದುರಂಗ ಚಾಣಕ್ಯ ಅಂತ ಹೇಳಿದ್ರು ತಪ್ಪಲ್ಲ. ಅವರು 2010ರಿಂದ ಇಲ್ಲಿವರೆಗೆ ಅವರು ML ಆಗಿ ಮಂತ್ರಿಗಳಾಗಿ ನಮ್ಮ ಹೊಸಪೇಟೆ ವಿಜಯನಗರ ಭಾಗಕ್ಕೆ ಅತಿಯಾದ ಒಂದು ಅವರು ನಮಗೆ ಸಹಕಾರ ನೀಡಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಆನಂದ್ ಸಿಂಗ್ ಅವರು ನೆನೆಸ್ಕೊಂತ ಮುಂದೆ ಅವರು ಬರ್ತಕ್ಕಂಥ ಒಂದು ಹುಟ್ಟುಹಬ್ಬನ ಅವರು 100 ವರ್ಷ ಸುಖ ಸಂತೋಷ ನೆಮ್ಮದಿಯಿಂದ ಬಾಳ್ಳೆ ಅಂತ ಅರಸುತ್ತಾ ನಾನು ಮಾತನ್ನು ಮುಗಿಸುತ್ತೇನೆ. ಈಗ ನಮ್ ಜೊತೆ ಮಾತಾಡ್ಲಿಕ್ಕೆ 16ನೇ ವಾರ್ಡ್ ನಗರಸಭೆ ಸದಸ್ಯ ಆಗಿರ್ತಕ್ಕಂಥ ಶ್ರೀಮತಿ ಮುಮ್ತಾಜ್ ಅವರ ಪತಿ, ಹಾಗೆ ಈ ಭಾಗದ ಪ್ರಭಾವಿ ಮುಖಂಡರು, ಸಮಾಜ ಸೇವಕರಾಗಿರ್ತಕ್ಕಂಥ ಖಲಂದರ್ ಸರ್ ಅವರು ಇದ್ದಾರೆ. ಅವ್ರು ಏನ್ ವಿಷಯಗಳನ್ನ ನಮ್ ಟೀಮ್ ಜೊತೆ ಹಂಚ್ಕೊಳ್ತಾರೆ ಅವರಿಂದ ಕೇಳ್ತೇಳೋಣ. ಸರ್ ಮೊದಲಿಗೆ ನಮಸ್ಕಾರ ಸರ್. ಆನಂದ್ ಸಿಂಗ್ ಅವರ ಆಪ್ತ ವಲಯಗಳಲ್ಲಿ ಗುರುಸಿಟ್ಟಿರ್ತಕ್ಕಂಥ ತಾವೆಲ್ಲರೂ ಕೂಡ ಆನಂದ್ ಸಿಂಗ್ ಅವರ ಅಭಿವೃದ್ಧಿ ಕಾರ್ಯಗಳನ್ನ ಬಹಳಷ್ಟು ಹತ್ತಿರದಿಂದ ನೋಡಿದ್ರು. ಅನೇಕ ಕಾರ್ಯಕ್ರಮಗಳಲ್ಲಿ ತಾವು ಕೂಡ ಭಾಗಿಯಾಗಿ ಇರ್ತಕ್ಕಂಥವ್ರು. ಜೊತೆಗೆ ಈ ಭಾಗದಲ್ಲಿ ತಮ್ಮ ಶ್ರೀಮತಿಯವರು ನಗರಸಭೆ ಸದಸ್ಯರಾಗಿ, ಮಾನ್ಯ ಶಾಸಕರಾಗಿದ್ದಾಗ, ಆನಂದ್ ಸಿಂಗ್ ಅವರು ಸಚಿವರಾಗಿದ್ದಾಗ ಅನೇಕ ಅನುದಾನಗಳನ್ನ ತೆಗೆದುಕೊಂಡು ಡೆವಲಪ್ಮೆಂಟ್ ಮಾಡಿರ್ತಕ್ಕಂಥದ್ದು ನೋಡಿರ್ತಕ್ಕಂಥದ್ದು. ತಾವು ಏನೆಲ್ಲ ವಿಷಯಗಳನ್ನ ಹಂಚ್ಕೊಳ್ತಾರೆ? ಜೊತೆಗೆ ಈ ದೇವಸ್ಥಾನಗಳ ವಿಚಾರ ಬಂದಾಗ ಈ ಒಂದು ದ್ವಾರಗಳು ಇರ್ಬೋದು, ಅಥವಾ ಕಳಶ ನಿರ್ಮಾಣ ಮಾಡ್ತಕ್ಕಂಥ ಕಾರ್ಯಕ್ರಮ, ಗೋಪುರ ನಿರ್ಮಾಣ ಮಾಡ್ತಕ್ಕಂಥ ಕಾರ್ಯಕ್ರಮ ಅಂತ ಬಂದಾಗ ಏನ್ ವಿಷಯಗಳು ನಮ್ ಜೊತೆಗೆ ಹಂಚ್ಕೊಳ್ತಾರೆ? ಇವತ್ತು ಆನಂದ್ ಸರ್ ಅವರ ಆರ್ಮಿ ನಮ್ಮ ಏರಿಯಾಗೆ ಬಂದಕ್ಕ ನಾವೆಲ್ಲ ಯಜಮಾನ ಮುಖಾಂತರ ನನ್ನ ಮುಖಾಂತರ ಹೃತ್ಪೂರ್ವಕ ಅವ್ರ ಅಭಿನಂದನೆ ತಿಳಿಸ್ತೇನೆ. ಈ ಒಂದು ಒಳ್ಳೆಯ ಮಹತ್ವದ ಕಾರ್ಯಕ್ಕೆ ನೀವು ಕೈ ಇಟ್ಟಿದ್ದೀರಿ.
ಆನಂದ್ ಸಿಂಗ್ ಸಾರ್ ಅಂತವ್ರವರು ವ್ಯಕ್ತಿ ಅಲ್ಲ, ಅವರು ಅಭಿವೃದ್ಧಿ ಅಧಿಕಾರರು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಅವ್ರದ್ದು ಒಂದು ಹುಟ್ಟುಹಬ್ಬದ ಒಂದು ಶುಭ ಸಂದರ್ಭದಲ್ಲಿ ಇದು ಮಾಡ್ತಕ್ಕಂಥ ನಿಜವಾಗ್ಲೂ ನಮ್ಮ ಭಾಗ್ಯ. ಆನಂದ್ ಸಿಂಗ್ ಸಾರ್ ಅವರು ಈಗಾಗಲೇ ನಮ್ಮೆಲ್ಲ ಹಲವಾರು ಮುಖಂಡರು ಹೇಳಿದಂಗೆ ಈ ನಮ್ಮ ಚಲವತ್ತಿಗೆ ವಿಶೇಷ ಸ್ಥಾನಮಾನ ಕೊಟ್ಟು ವಿಶೇಷ ಒಂದು ಅಭಿವೃದ್ಧಿ ಮಾಡಕ ನಾನೆಲ್ಲ ಅವರೇ ಇದಕ್ಕೆ ಮೂಲ ಕಾರಣ. ನಾನು ಬೇರೆ ಒಂದು ಪೋಸ್ಟ್ ಮೇಲೆ ಇದ್ದಾಗ ಕೊಟ್ಟು ತಂದು ಇಲ್ಲಿ ಮುಗಿಸಿರೋಣ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಈ ಚಲವತ್ಕೆರೆ ಇವತ್ತು ಇಷ್ಟೊಂದು ಅಭಿವೃದ್ಧಿ ಕಾರಣಕ್ಕೆ ಮುಖ್ಯ ಕಾರಣ ಆನಂದ್ ಸಿಂಗ್ ಸಾರ್ ಅಂತ ಒಂದು ಪದೇ ಪದೇ ಹೇಳಕ್ ಇಷ್ಟಪಡ್ತೀನಿ. ಆನಂದ್ ಸಾರ್ ಅವರು ಆಗಲೇ ನಮ್ಮ ಸ್ನೇಹಿತರು ಮರಿಸಮರಿ ಹೇಳಿದಂಗೆ ಸುಮಾರು 3,5 ಕೋಟಿಯಷ್ಟು ಗ್ರಾಂಟ್ ಇಲ್ಲಿ ಕೊಟ್ಟರು. ಪ್ರತಿ ಗ್ರಾಂಟ್ ಬಂದ್ರೆ ನಮ್ಮ ಚಲವತ್ಕೆರೆ ಆಗ್ತದ್ರು, ಚಲವತ್ಕೆರೆ ಫಸ್ಟ್ ಆಗ್ತದ್ರು ಅಂತ ಒಂದು ಭಾಗ್ಯ ನಮ್ಮ ಚಲವತ್ಕೆರೆ ಪಡೆದತ್ತು ಅಂತ ಹೇಳ್ತಾರೆ. ಅದೇ ರೀತಿ ಚಲವತ್ಕೆರೆಯಲ್ಲಿ ಏನೇ ಒಂದು ಕಾರ್ಯಕ್ರಮ ಆದ್ರೂ ಈ ನಾವು ನಿಂತ ಇದು ತಾಯನಗುಡಿ ದೇವಸ್ಥಾನ, ಈ ದೇವಸ್ಥಾನದ ಸಮುದಾಯ ಭವನ ಉದ್ಘಾಟನೆ ಬಂದಾಗ ಈ ದೇವಸ್ಥಾನ ಒಂದು ಗೋಪುರ ಕಟ್ಟಬೇಕಂದ್ರೆ ಒಂದೇ ಮಾತಿಗೆ ಆನಂದ್ ಸಿಂಗ್ ಸಾರು ಮತ್ತು ಸಂದೀಪ್ ಸಿಂಗ್ ಸಾರು, ಮುನ್ನಾ ಸಿಂಗ್ ಅವರು, ಸಿದ್ಧಾರ್ಥ ಸಿಂಗ್ ಸಾರ್ ನಿಂತು ಗೋಪುರ ಕಟ್ಟಿಸ್ಕೊಟ್ರು. ಅದು ಕಟ್ಟಿಸಾದ್ಮೇಲೆ ಈ ಒಂದು ಗುಡಿ ಒಂದು ಉದ್ಘಾಟನೆ ಮಾಡ್ಬೇಕಂದಾಗ ದೂರ ಒಂದು ಉದ್ಘಾಟನೆ ಮಾಡಿಕೊಟ್ರು. ಅವರು ಹೊಸಪೇಟೆ ಎಲ್ಲರೂ ತಿಳಿಯುವಂತ ಈ ಗುಡಿ ಉದ್ಘಾಟನೆ ಮಾಡಿಕೊಟ್ರು. ಹಾಗೆ ಈಗ ಪಕ್ಕೆ ಒಂದು ನಮ್ಮ ರೇಣುಕೆಲ್ಲಮ್ಮ ದೇವಸ್ಥಾನ ಈಗ ಅಭಿವೃದ್ಧಿ ಮಾಡ್ತಾ ಇದ್ವಿ. ಆ ಗುಡಿಗೆ ಬಂದು ಕೇಳಿದಾಗ ಒಂದೇ ಮಾತಿಗೆ ಸುಮಾರು ನಮ್ಮ ಯಜಮಾನರು ಭದ್ರಪ್ಪನವರು ಹೇಳಿದಾಗ 4 ಲಕ್ಷ ರೂಪಾಯಿ ಒಂದು ದೇಣಿಗೆಯನ್ನು ಕೊಟ್ಟರು. ಮತ್ತೆ ಜೊತೆಗೆ ಏನ್ ಮಾಡಿದ್ರು, ಎಲ್ಲಾ ಬನ್ನಿ ಮುಂದೆ ಹೋಗ್ತಕ್ಕಂಥ ದೇವಸ್ಥಾನಗಳಿಗೆ ಎಲ್ಲರಿಗೂ 9 ಕೆಜಿ ಬೆಳ್ಳಿಯನ್ನು ಕೊಡ್ತಕ್ಕಂಥ ನಮ್ದು ಪಲ್ಲಕ್ಕಿ ಇದೆ ಸರ್, ನಮ್ದು ಈಗ ಇದೆ ಅಂದ್ರೆ ಒಂದೇ ಮಾತಿಗೆ ಅವರು ನಿಮ್ಮ ಯಜಮಾನರೆಲ್ಲ ಕನಸರು ನಾನು ಬರ್ತೇನೆ ಅಂತೇಳಿ 9 ಕೆಜಿ ಬೆಳ್ಳಿಯನ್ನು ಕೊಟ್ಟು ಇವತ್ತು ನಮ್ಮ ಒಂದು ಚಲವತ್ಕೆರೆಯಲ್ಲಿ ಬೆಳ್ಳಿ ಪಲ್ಲಿಕೆ ಮಾಡಿಕೊಟ್ಟಂತ ಶ್ರೇಯಸ್ಸ ಅವ್ರು ಹಿಡಿತೈತೆ. ಈಗ ಆಗಲೇ ನಮ್ಮೆಲ್ಲರೂ ಹೇಳಿದಂಗೆ ನಮ್ಮ ಚಲವತ್ಕೆರೆ ಬಹಳಷ್ಟು ಅಭಿವೃದ್ಧಿ ಮಾಡಿದ್ದಾರೆ. ಈಗ ಅದನ್ನ ಅವರೆಲ್ಲ ಹೇಳಿದ್ದಾರೆ. ಈಗ ನಾನು ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಬರೀ ಚಲವತ್ಕೆರೆ ಒಂದಲ್ಲ, ಇಡೀ ನಮ್ಮ ಕ್ಷೇತ್ರನು ಹೇಗೆ ಇರ್ಬೇಕಂತ ಅವ್ರು ಹಗಲು ರಾತ್ರಿ ಒಂದು ಚಿಂತನೆ ಮಾಡ್ತಕ್ಕಂಥ ವ್ಯಕ್ತಿ. ಈಗ ಏತ ನೀರಾವರಿ ನೋಡಿರ್ಬೋದು, ಏತ ನೀರಾವರಿ ಎಷ್ಟೊಂದು ಅಭಿವೃದ್ಧಿ ಮಾಡಿದ್ದಾರೆ. ಅದೇ ರೀತಿ ಈಗ ಇಂಡೋರ್ ಸ್ಟೇಡಿಯಂ ಮಾಡಿದ್ದಾರೆ, ಮತ್ತೆ ಬಸ್ ಸ್ಟ್ಯಾಂಡ್ ಯಾವ ರೀತಿ ಮಾಡಿದ್ದಾರೆ. ಆಮೇಲೆ ಎಲ್ಲ ರೈಲ್ವೆ ಸ್ಟೇಷನ್ಗಳಿಗೆ ಎಲ್ಲ ಒಂದು ಇದು ಬ್ರಿಡ್ಜ್ ಮಾಡೋ ಸಲಹೆ ನೋಡಿದ್ರೆ ಅವು ಅರ್ಧಕ್ಕರ್ಧ ಆಗ್ಯಾವ. ಮುಂದಿನ ಆದ್ರೆ ನಮಗೆ ಒಳ್ಳೇದು ಅನ್ಸುತ್ತೆ. ಯಾಕಂದ್ರೆ ಹಂಪಿ ಒಂದು ವಿಶ್ವವಿಖ್ಯಾತ ಹಂಪಿಯಲ್ಲಿ ಒಂದು ಫ್ಲೇವರ್ ಮಾಡೋಕೆ ಬಹಳಷ್ಟು ಕಷ್ಟಪಟ್ಟರು ಅವರು. ಆ ಫ್ಲೇವರ್ ಜಲ್ದಿಯಾಗಿ ಉದ್ಘಾಟನೆ ಆದ್ರೆ ಅವ್ರು ಕನಸು ಅಂತ ನಾನು ಹೇಳ್ತೇನೆ. ಅದೇ ರೀತಿ ಇವತ್ತು ಸಿಟಿ ಗರ್ಸಲ್ಲಿ ನೋಡ್ಬೋದು, ಮತ್ತೆ ಆಮೇಲೆ ಗರ್ಸ ಬಾಲಕಿನ ಒಂದು ಗರ್ಸಗಳು ನೋಡ್ಬೋದು. ಅವು ಹೆಂಗಿದೆ ಅಂದ್ರೆ ಒಂದು ಯಾವುದೋ ಇಂಜಿನಿಯರಿಂಗ್ ಕಾಲೇಜುಗಳು ಅದು ಮೆಡಿಕಲ್ ಕಾಲೇಜ್ ಹಂಗ ಆ ರೀತಿ ಅವರು ಎದ್ದು ಕಾಣುತ್ತಿದ್ದಾರೆ. ಯಾರೇ ನಮ್ಮ ಹೊಸಪೇಟೆ ಬಂದಾಗ ಶಿಕ್ಷಣ ಬಗ್ಗೆ ಹೋಗಿ ಅಮೃತಾಗ ಸ್ಕೂಲ್ ನೋಡಿದಾಗ ಇಂಥ ಒಂದು ಸ್ಕೂಲ್ ಕಟ್ಟಿಸಿದಂತ ಮಹಾನ್ ವ್ಯಕ್ತಿ ಯಾರಪ್ಪ ಅಂತ ಹೇಳ್ತಾರ. ಅಂತ ಒಂದು ವ್ಯಕ್ತಿ ನಮ್ಮ ಆನಂದ್ ಸಿಂಗ್. ಆನಂದ್ ಸರ್ ಅವರಿಗೆ ನಾವು ಹೇಳ್ಬೇಕಂದ್ರೆ ಎರಡನೇ ಮಾತ್ರ ಹೇಳ್ತಾ ಇರಲ್ಲ, ಇಡೀ ಒಂದು ದಿನ ಹೇಳಿದ್ರು ಸಾಲದ ಅಂತ ಒಂದು ವ್ಯಕ್ತಿನ ನಾವು ಪಡೆದದ್ದು ಒಂದು ಪುಣ್ಯ. ಇವತ್ತು ಅವ್ರು ಹೊಸಪೇಟೆ ಕೊಡ್ತಕ್ಕಂಥ ಒಂದೊಂದು ದಿನ ನಾವು ಮಾತಾಡ್ಬೋದು. ಯಾಕಂದ್ರೆ ಜಿಲ್ಲೆ ಮಾಡ್ತಕ್ಕಂಥದ್ದು ಅಷ್ಟು ಸಾಮಾನ್ಯ ಸುಲಭದ ಕೆಲಸ ಅಲ್ಲ. ಇವತ್ತು ನಮ್ಮ ವಿಜಯನಗರ ಜಿಲ್ಲೆನೇ ಮಾಡಿದ್ರೆ ಆ ಶ್ರೇಯಸ್ಸು ಆನಂದ್ ಸಿಂಗ್ ಸರ್ ಒಂದು ವ್ಯಕ್ತಿಗೆ ಹೋಗ್ತಂತ ಹೇಳ್ತಾ ಮುಂದಿನ ದಿನಗಳಲ್ಲಿ ಅವರಿಗೆ ಹಿಂಗೆ ಎಲ್ಲ ನಮ್ಮ ಯಜಮಾನರು ಎಲ್ಲ ಊರಿನ ಜನ ಹಿಂಗೆ ಸಹಕಾರ ಮಾಡಿ ಅವರಿಗೆ ಆಯುಷ್ಯ ಅವರಿಗೆ ಹೆಚ್ಚಿನ ಮಟ್ಟ ಕೊಟ್ಟು 100 ವರ್ಷಗಳ ಕಾಲ ಬಾಳಿ ಮತ್ತೆ ನಮ್ಮ ಹೊಸಪೇಟೆಗೆ ಅವರ ಕನಸುಗಳು ಏನಾದವು ಕನಸೆಲ್ಲ ಈಡೇರಿಸ ಅಂತ ನಾನು ಈ ಮುಖಾಂತರ ಹೇಳಿ ಅವರ ಒಂದು ಜನ್ಮ ಶುಭ ಕೊಡ್ತೇನೆ. ದೇವರ ಸೇವೆ ಮಾಡ್ಬೇಕಂತಿಲ್ಲ, ಅದಕ್ಕೂ ಕೂಡ ಪುಣ್ಯ ಬೇಕಾಗ್ತದೆ. ಯಾಕಂತ ಹೇಳಿದ್ರೆ ನಾವಿಲ್ಲಿ ಬರ್ಬೇಕಾದ್ರೆ ಏನೂ ತಂದಿರ್ಲಿಲ್ಲ, ಹೋಗ್ಬೇಕಾದ್ರೆ ಏನೂ ತೆಗೆದುಕೊಂಡು ಹೋಗುದಿಲ್ಲ. ನಾವಿಲ್ಲಿ ಬಂದಾಗೆ ಎಲ್ಲವನ್ನೂ ಕೂಡ ಸಂಪಾದಿಸಿರ್ತೀವಿ. ಅದನ್ನ ಬೇರೆಯವರಿಗೆ ಮತ್ತು ಅಸಹಾಯಕರಿಗೆ ಸಹಾಯ ಮಾಡ್ತಕ್ಕಂಥದ್ದು ಆಗ್ಬೇಕು. ದೇವರು ಕೊಟ್ಟದನ್ನ ದೇವರು ಕೊಡಲಿಕ್ಕೆ ನಮ್ಗೆ ಸಣ್ಣ ಮನಸ್ಸು ಅಂತಕ್ಕಂಥ ಮನೋಭಾವ ಆನಂದ್ ಸಿಂಗ್ ಸರ್ ಹೌದು. ಹಾಗಾಗಿ ದೇವರು ಕೊಟ್ಟ ಈ ಹಣ ಸಂಪತ್ತು ಏನೇ ಇದ್ರು ಕೂಡ ದೇವರ ಸೇವೆಗೆ ಮಾತ್ರ ಮುಡುಪು ಅಂತಕ್ಕಂಥ ಮನಸ್ಸನ್ನ ಹೊಂದಿರತಕ್ಕಂಥ ಆನಂದ್ ಸಿಂಗ್ ಅವರು ಚಲವಾದಿಕೇರಿ ಭಾಗದಲ್ಲಿ ಇರ್ತಕ್ಕಂಥ ತಾಯಮ್ಮ ಗುಡಿ ಗೋಪುರವನ್ನ ಕಟ್ಟಿಸುವಂತದ್ದಾಗ್ಬೋದು, ರೇಣುಕಾ ಯಲ್ಲಮ್ಮ ದೇವಸ್ಥಾನವನ್ನ ನೂತನವಾಗಿ ಕಟ್ಟಿಸ್ಲಿಕ್ಕೆ ಮಾಡಿರ್ತಕ್ಕಂಥ ಸಹಾಯಧನ ಇರ್ಬೋದು, ಜೊತೆಗೆ ತಾಯಮ್ಮಗುಡಿ ಪಕ್ಕದಲ್ಲಿ ಇರ್ತಕ್ಕಂಥ ಸಮುದಾಯ ಭವನ ಕಟ್ಟಡ ನಿರ್ಮಾಣಕ್ಕೆ ನೀಡಿರ್ತಕ್ಕಂಥ ದೇಣಿಗೆ ಇರ್ಬೋದು, ಈ ಎಲ್ಲ ವಿಚಾರಗಳನ್ನು ಸಹ ಹೇಳ್ತಾರೆ. ಅದ್ರ ಜೊತೆಗೆ ನಮ್ಮ ಈ ಭಾಗದಲ್ಲಿ ಪಲ್ಲಕ್ಕಿ ಇತ್ತು, ಅದು ಕಟ್ಟಿಗೆಯಿಂದ ಮಾತ್ರ ಮಾಡಲಾಗಿತ್ತು. ಯಾವಾಗ ದಸರಾ ಅಂತ ಉತ್ಸವ ಸಂದರ್ಭದಲ್ಲಿ ಆ ಕಟ್ಟಿಗೆ ಪಲ್ಲಕ್ಕಿಯಲ್ಲಿ ಅಮ್ಮನ ಮೂರ್ತಿಯ ಒಂದು ಮೆರವಣಿಗೆ ನಡೀತಾ ಇತ್ತು. ಇದನ್ನ ತಿಳಿದಿರ್ತಕ್ಕಂಥ ಆನಂದ್ ಸಿಂಗ್ ಅವರು ಚಲವಾದಿಕೇರಿ ಭಾಗದಲ್ಲಿರ್ತಕ್ಕಂಥ ಒಂದು ಪಲ್ಲಕ್ಕಿಗೆ 9 ಕೆಜಿ ಬೆಳ್ಳಿಯನ್ನ ನೀಡುವುದರ ಮೂಲಕ ಬೆಳ್ಳಿಯ ಪಲ್ಲಕ್ಕಿಯಲ್ಲಿ ಅಮ್ಮನವರ ಒಂದು ಏನು ಮೆರವಣಿಗೆ ಇತ್ತು ಆ ಮೂರ್ತಿಯ ಮೆರವಣಿಗೆ ಮಾಡ್ತಕ್ಕಂಥದ್ದಾಗ್ತದೆ. ಈ ರೀತಿಯ ಮಹಾನ್ ದಾನದ ಗುಣಗಳು ಇರ್ತಕ್ಕಂಥವ್ರು ಕೇವಲ ಸ್ವಂತ ಹಣದಿಂದ ಮಾಡಿರ್ತಕ್ಕಂಥ ಅಭಿವೃದ್ಧಿ ಅಲ್ಲದೇನೆ ಅವರು ಶಾಸಕರು ಮತ್ತು ಸಚಿವರಾಗಿದ್ದಾಗ ಇಡೀ ವಿಜಯನಗರ ಕ್ಷೇತ್ರವನ್ನ ಕರ್ನಾಟಕದ ಅತ್ಯಂತ ಅಭಿವೃದ್ಧಿಶೀಲ ಒಂದು ಕ್ಷೇತ್ರವನ್ನಾಗಿ ಮಾಡಿದ್ರು. ಅವರು ಈಗ ಸೇವೆಯಲ್ಲಿ ಇಲ್ಲ. ಇದರ ಕೊರಗು ಕೂಡ ನಮ್ಮ ಜನತೆಗೆ ಕಾಪಾಡ್ತಾ ಇದೆ. ಹುಟ್ಟಹಬ್ಬದ ಈ ಶುಭ ಸಂದರ್ಭದಲ್ಲಿ ತಾಯಮ್ಮ, ರೇಣುಕಾ ಯಲ್ಲಮ್ಮ ದೇವಿ ಹಾಗೆ ಇಲ್ಲಿರ್ತಕ್ಕಂಥ ಅನೇಕ ಹಿರಿಯರ ಆಶೀರ್ವಾದದಿಂದ ಅವರು ಕೂಡ ಮುಂದಿನ ದಿನಗಳಲ್ಲಿ ಒಂದು ಉನ್ನತ ಸ್ಥಾನಕ್ಕೆ ಏರ್ಲಿ. ಅಭಿವೃದ್ಧಿ ಕುಂಠಿತವಾಗಿರುವಂತಹ ಈ ಒಂದು ಹೊಸಪೇಟೆಯನ್ನ ಮತ್ತಷ್ಟು ಅಭಿವೃದ್ಧಿಶೀಲದ ಚಿಕ್ಕರದ ಎತ್ತರಕ್ಕೆ ಒಯ್ಲಿ ಅಂತಕ್ಕಂಥ ಆಚರಣೆಯನ್ನ ಒಂದು ಆಶೀರ್ವಾದವನ್ನ ಮಾಡಿದ್ದಾರೆ. ಆನಂದ್ ಸಿಂಗ್ ಆರ್ಮಿ ಟೀಮ್ ಜೊತೆಗೆ ಇಲ್ಲಿಯವರೆಗೆ ಮಾತನಾಡಿರ್ತಕ್ಕಂಥ ಚಲವಾದಿಕೇರಿಯ ಎಲ್ಲ ದೇವಸ್ಥರಿಗೆ ಮತ್ತು ಮುಖಂಡರಿಗೆ ಆನಂದ್ ಸಿಂಗ್ ಆರ್ಮಿ ತಂಡ ಶಿರಸ ನಮಾಮಿ ಧನ್ಯವಾದಗಳನ್ನು ತಿಳಿಸ್ತೇವೆ. ಥ್ಯಾಂಕ್ ಯು ವೆರಿ ಮಚ್ ಸರ್. ವಿಜಯನಗರ